ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನೀವು ಈ ಸರ್ಕಾರವನ್ನ ಯೂಟರ್ನ್ ಸರ್ಕಾರ ಅಂತ ಕರೆದಿದ್ರಿ. ಯಾವ ಹಂತದಲ್ಲಿ ಸರ್ಕಾರ ಬಂದಂತ? ಈಗ 4% ರಿಸರ್ವೇಷನ್ ಕಾಂಟ್ರಾಕ್ಟಲ್ಲಿ ಅಲ್ಪಸಂಖ್ಯಾತರಿಗೆ ಯೂಟರ್ನ್ ಆಯಿತು, ಮೂಡಾದಲ್ಲಿ ಯೂಟರ್ನ್ ಆಯಿತು, ವಾಲ್ಮೀಕಿಯಲ್ಲಿ ಹಣ ತೊಗೊಂಡು ಮತ್ತೆ ವಾಪಸ್ ಕೊಟ್ಟರು. ಎಷ್ಟು ಯೂಟರ್ನ್? ದಿನನಿತ್ಯ ಯೂಟರ್ನ್ಗಳು. ಸರ್, ಈಗ ಇಡೀ ಸರ್ಕಾರ ನಿಮ್ಮ ಎದುರುಗಡೆ ಬಂದು ನಿಂತಿತ್ತು, ಆದರೂ ಕೂಡ ನಿಮ್ಮ ಮಗನನ್ನ ಗೆಲ್ಲಿಸಿಕೊಳ್ಳುವಂತಹ ವಿಶ್ವಾಸ ಇದೆಯಾ? ಖಂಡಿತ. ಜನ ತೀರ್ಮಾನ ಮಾಡ್ತಾರೆ, ಸರ್ಕಾರ ತೀರ್ಮಾನ ಮಾಡೋದಿಲ್ಲ. ಎಲ್ಲಿವರೆಗೂ ಜನರ ಆಶೀರ್ವಾದ ಇದೆ ಆವಾಗ ನಮ್ಮ ಗೆಲುವಿನ ವಿಶ್ವಾಸ ಇದೆ. ಸರ್, ಈ ಫಲಿತಾಂಶದ ಬಳಿಕ ಸರ್ಕಾರದ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಆರೋಪಗಳನ್ನ ಬಿಜೆಪಿ ಅವರು ಮಾಡ್ತಿದ್ದಾರೆ. ಹೌದಾ, ಅದು ನಿಜಾನ? ಖಂಡಿತ ರಾಜಕಾರಣದ ಮೇಲೆ ಪರಿಣಾಮ ಆಗುತ್ತೆ. ಸರ್ಕಾರ ಬೀಳುತ್ತೆ ಅಂತ ನಾನು ಹೇಳೋದಿಲ್ಲ, ಅಷ್ಟು ಅಜ್ಞಾನಿ ನಾನಲ್ಲ. ಆದರೆ ರಾಜಕಾರಣದ ಮೇಲೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿನ ಆಂತರಿಕ ರಾಜಕಾರಣದ ಮೇಲೆ ಪ್ರಭಾವ ಆಗುತ್ತೆ. ಇದಿಷ್ಟು ಬಸವರಾಜ ಬೊಮ್ಮಾಯಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೈಯದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಶಿಗ್ಗಾವಿ.